ಫ್ರೆಂಡ್ಸ್ ಬನ್ನಿ ಇವಾಗ ಲಾಗ್ ಶುರು ಮಾಡ್ತಾಯಿದ್ದೀನಿ. ಭಾನುವಾರ 6 ಗಂಟೆಗೆ ಎದ್ದೆ. 6 ಗಂಟೆಗೆ ಎದ್ದು ಆಚೆ ಎಲ್ಲ ಇವತ್ತು ಭಾನುವಾರ ವಾರ ನಮ್ಮದು ವಾರ ಎಲ್ಲ ತೊಳ್ಕೊಂಡು ಆಚೆ ಮೆಟ್ಲು ಆಚೆ ಫುಲ್ ತೊಳ್ಕೊಂಡು ವಾರಕ್ಕೆ 2 ದಿವಸ ಭಾನುವಾರ ತೊಳೆದ್ಬಿಟ್ಟು ಮತ್ತೆ ಬುಧವಾರ ತೊಳಿತೀನಿ. ಮೆಟ್ಲಿಂದ ಎಲ್ಲ ತೊಳ್ಕೊಂಬಂದೆ. ಇನ್ನು ಅಮ್ಮು ಎಲ್ಲ ಮಲಗಿದ್ರು. ಆಚೆ ರಂಗೋಲಿ ಎಲ್ಲ ಬಿಟ್ಟು ಒಳಗಡೆ ಬಾಗಿಲಿಗೆಲ್ಲ ಬಿಟ್ಟು ನೋಡಿ ಎಷ್ಟು ಚೆನ್ನಾಗಿ ಬಿಟ್ಟಿದ್ದೀನ ಮಾಡಿಬಿಟ್ಟು ಮನೆ ಫ್ರಂಟ್ಗೆಲ್ಲ ನೀರು ಹಾಕಿ ಹೆಗ್ಣ ಇವತ್ತೆಲ್ಲ ಚೀಲ ಕಟ್ಟಿದ್ವಲ್ಲ ಏನೂ ಕಡ್ದಿರಲಿಲ್ಲ. ಆಮೇಲೆ ಮುಡ್ಸ್ಕೊಳ್ಳೋಣ ಹೂವು ಎಲ್ಲ ಬಿಡಿಸ್ಕೊಳ್ಳೋಣ. ಆಮೇಲಿಂದ ಅಮ್ಮು ಎದ್ದು ಬಿಡಿಸ್ತಾಳೆ ಅಂದ್ಬಿಟ್ಟು ಆಚೆ ಎಲ್ಲ ತೊಳ್ಕೊಂಡು ರಂಗೋಲಿ ಎಲ್ಲ ಬಿಟ್ಬಿಟ್ಟು ಬಂದೆ. ವಾರಕ್ಕೆ 2 ದಿವಸ ತೊಳಿತೀನಿ. ಕಸ ಡೈಲಿ ಕಸ ಬಿಡಿಸ್ಕೊಂಡು ನೀರು ಹಾಕ್ತೀನಿ ಬಾಗಿಲಿಗೆಲ್ಲ. ಆಮೇಲೆ ಮಾಡಿಬಿಟ್ಟು ಬಂದೆ. ಅಮ್ಮನ ಎಬ್ರಿಸಂತಡಿ ಅಂದ್ಬಿಟ್ಟು ಅಷ್ಟಕ್ಕೆ ಅವಳು ಎದ್ದಿದ್ಲಾಲೆ. ಎದ್ದು ನಂಗೆ ಹೂವು ಬಿಡಿಸ್ಕೊಡು ಅಂತ ಹೇಳ್ದೆ. ಆಮೇಲೆ ಮನೆ ಒರೆಸ್ದೆ, ಕಸ ಎಲ್ಲ ಗುಡಿಸಿದ್ನಲ್ವ, ಮನೆ ಒರೆಸೋಣ ಅಂತೇಳ್ಬಿಟ್ಟು ಮನೆ ಒರೆಸ್ಕೊಟ್ರೆ ಮೈ ತೊಳೆದ್ರೆ ವಾರ ಮಾಡ್ತಾಳೆ ಅಂದ್ಬಿಟ್ಟು ಅವರಪ್ಪ ಹೊಂಟೋದ್ರು. ವಾರ ಮಾಡ್ಕೊಳಪ್ಪ ನೀನೇ ಇವತ್ತು ಅಂತ. ಅದಕ್ಕೆ ಅವಳು ಇವತ್ತು ನಾನೇ ವಾರ ಮಾಡಬೇಕಲ್ಲ ಅಂತೇಳ್ಬಿಟ್ಟು ಮೈಯೆಲ್ಲ ತೊಳ್ಕೊಟ್ಟೆ. ಮನೆ ಒರೆಸ್ಬಿಟ್ಟು ಬಂದಳು. ಆಮೇಲೆ ಏನು ಮಾಡಿದೆ, ತಿಂಡಿ ಮಾಡೋಂತಡಿ ಅಂತೇಳ್ಬಿಟ್ಟು ಮನೇಲಿ ಬೇಗ ತಿಂದು ಸ್ಕೂಲ್ಗೆ ಹೋಗಿ ತಿಂದು ರೂಢಿ ಅಲ್ವಾ ಅಂತೇಳಿ ಎಲ್ಲ ರೆಡಿ ಮಾಡ್ತಾಯಿದ್ಲು. ಅಷ್ಟೊತ್ತಿಗೆ ನಾನು ಅವಲಕ್ಕಿ ಉಪ್ಪಿಟ್ಟು ಮಾಡೋಣ ಅಂತೇಳ್ಬಿಟ್ಟು ಮಾಡ್ತಿದ್ದೆ. ಅವಳಿಗೆ ಹೇಳ್ಕೊಟ್ರೆ ಎಲ್ಲ ಮಾಡ್ತಾಳೆ, ನಮ್ಮ ಜೊತೆನೇ ಮಾಡಿ ರೂಢಿ ಆದ್ಲಲ್ಲ. ನಾನು ಮಾಡ್ತೀನಿ ಅಂತಾಳೆ. ಆಯಿತು, ಇವಾಗ ಅವಳೇ ವಾರ ಮಾಡೋದು. ನಾನು ಮಾಡ್ದಿದ್ದಾಗ ಅವಳು ಮಾಡ್ತಾಳೆ, ನಾನು ಮಾಡೋಂಗಿರ್ಲಿವಲ್ಲ, ಅವಳೇ ಮಾಡಿದ್ಲು. ಅವರಪ್ಪ ಮೇಲೆ ಕಾಯಿ ಅಟ್ಟೋಗ್ದವಕ್ಕೆ ಮುಡ್ಸ್ಕೊಟ್ಟು ಹೋಗಿದ್ರು. ಆಮೇಲೆ ಎಲ್ಲ ಮುಡ್ಸ್ಕೊಂಡ್ಲು ಅವಳೇ. ಸೀಟ್ಕೊಂಡು ರಂಗೋಲಿ ಎಲ್ಲ ಬಿಟ್ಟು ಕೆಳಗಡೆ ಎಲ್ಲ ಒರೆಸ್ಕೊಂಡು ನಮ್ಮಂಗೆ ನಿಧಾನಕ್ಕೆ ಮಾಡ್ತಾಳೆ, ಬೇಗ ಮಾಡಲ್ಲ. ಕ್ಲೀನಾಗಿ ಎಲ್ಲನೂ ಒರೆಸಿ ಚೆನ್ನಾಗಿ ಮಾಡ್ತಾಳೆ. ಮಕ್ಳಿಗೆ ಹೇಳ್ಕೊಡಿ, ಅವೆಲ್ಲ ಕಲ್ತ್ಕೊತವೆ. ನಾವೇನು ಹೇಳ್ತೀವೋ ಅದನ್ನು ಕಲಿತಾವೆ ಮಕ್ಕಳು. ಚಿಕ್ಕದ್ರಿಂದ ಅವಳಿಗೆ ನಾನು ಎಲ್ಲನೂ ರೂಢಿ ಮಾಡಿಕೊಟ್ಟೆ, ಚೆನ್ನಾಗಿ ಮಾಡ್ತಾಳೆ. ಮತ್ತು ಪರಂಗಿ ಹಣ್ಣು ನಮ್ಮ ಗಿಡದಿದ್ದು ಬಿಡ್ತು, ಹಣ್ಣಾಗಿತ್ತು. ಅದರೊಳಗೇ ಆ ಥರ ಹಣ್ಣಾಗ ತಗೊಬಿಟ್ಟಿದೆ. ಹಣ್ಣಾಗಿತ್ತು, ಕಿತ್ಕೊಂಬಂದು ಕೊಟ್ಟೆ ದೇವ್ರಿಗೆ ಇವತ್ತು ಭಾನುವಾರ ಅಂತ ಕಿತ್ಕೊಂಬಂದ್ಲು ಇಟ್ಲು. ಆಮೇಲೆ ನಾನು ಯಾವಾಗಲೂ ಅನ್ಕೊಳ್ಳೀನಿ ದೇವ್ರ ಹತ್ರ, ನಾವು ಯಾವ ಥರ ಮೈ ತುಂಬ ನಿಂಗೆ ಹೂವು ಮುಡ್ಸೋದು, ಹೊಸ ಹೂವನ ಅಂತ ನಮ್ಮ ಅಕ್ಕರು ಕೊಡೋರು ಹೂವುಗಳ ಅವಾಗ ಅಂದಿನಿ. ಆಮೇಲೆ ಪರಂಗಿ ಹಣ್ಣು ಅಷ್ಟೇ, ದೇವರು ಹೂವು ಬಿಡೋ ಥರನೂ ಏನೋ ಬಾಡಿಗೆನೋ ಮನೇನೇ ನಮ್ಗೆ ಆ ಥರ ಸಿಕ್ತು. ಅವ್ರಿಗೆ ಹೂವನ್ನು ಮುಡಿಸ್ದೆ ಮೈ ತುಂಬ. ಮತ್ತು ಹಣ್ಣು ಬೆಳೆದವ್ರ ಪ್ರಸಾದಕ್ಕೆ. ಏನೋ ನಾವು ಚಿಕ್ಕದು ಅಂದ್ಕೊಂಡಿದ್ದು ನನಗೆ ಆಸೆ ಈಡೇರಿಸೋರೆ. ದೊಡ್ಡದೇನೋ ನಾನು ಅನ್ಕೊಳಕ್ಕೋಲ್ಲ. ಏನು ಆರೋಗ್ಯ ಕೊಟ್ಟು ಚೆನ್ನಾಗಿ ಕಾಪಾಡಲಿ ಅಷ್ಟೇ ಕೇಳೋದು. ಊರಿಗೆ ಬಂದಿದ್ದೀವಿ, ಈ ಊರಲ್ಲಿ ಚೆನ್ನಾಗಿ ಕಾಪಾಡಲಿ ಅಷ್ಟೇ. ಏನೋ ಕೊಟ್ಟವ್ರ ಮನೆ ನನ್ನ ಕಣ್ಣಿಗೆ ಹೊತ್ಕೊಂಡು ಇರ್ತೀನಿ. ಇದ್ದೀವಿ ಇಲ್ಲಿ, ಏನಾರು ಅಂದ್ಕೊಳ್ಳಿ ಯಾರು ಅಂದ್ಬಿಟ್ಟು ನಮ್ಮ ಪಾಡಿಗೆ ನಾವು ಇರ್ತೀವಿ ಅಷ್ಟೇ. ಆಮೇಲೆ ಹೂವೆಲ್ಲ ಮುಡಿಸಿ ರೆಡಿ ಮಾಡ್ಕೊತಿದ್ದೆ. ನಾನು ಹಣ್ಣು ಚೆನ್ನಾಗಿ ಹಂಗೆ ಒಂಥರ ಖುಷಿ ಆಯಿತು ನನಗೆ. ನಾವು ಬಾಡಿಗೆ ಮನೆಗಿದ್ರು ಒಂದು ಹಣ್ಣು ಬೆಳೆದಿದ್ದೀವಿ, ದೇವರಿಗೆ ಮುಡಿಸಿ ಮೈ ತುಂಬ ಮುಡ್ಸೋಷ್ಟು ಹೂವು ಬೆಳೆದಿದ್ದೀವಿ. 1 ವರ್ಷ ಬಂದು ಮನೆಗೆ ಖುಷಿ ಆಯಿತು. ಪೂಜೆ ಎಲ್ಲ ಮಾಡ್ತಾವಳೆ ಕೂತ್ಕೊಂಡು. ಹೂವು ಎಲ್ಲ ಮುಡಿಸಿದ್ಲು. ಎಲ್ಲರಿಗೂ ಹೂವು ಅದು ಅಂಗಡಿಗೂ ತಗೊಂಡೋಯ್ತಾರೆ ಹೂವನ ನಮ್ಮ ಮನೆಯವ್ರು ಇವಾಗ. ಆಮೇಲೆ ಮುಡಿಸ್ಬಿಟ್ಟು ತಮ್ಮಿನ್ನ ಮಾಡ್ತಾಯಿದ್ಲು. ಆಯ್ತು ಮಾಡು ಅಂದ್ಬಿಟ್ಟು ಅವಳು ಮಾಡೋದು ಲೇಟಲ್ವ. ವಿಷ್ಣು ಸಹಸ್ರನಾಮ, ಲಲಿತ ಸಹಸ್ರನಾಮ, ಶಿವನವೆಲ್ಲ ಹಾಡು ಹೇಳಿ ಭೈರವಂದೆಲ್ಲ ಮಾಡ್ತಾಳೆ. ಅಷ್ಟೊತ್ತಿಗೆ ಅವಲಕ್ಕಿ ಇತ್ತು, ಅವಲಕ್ಕಿ ಮಾಡ್ಕೊಡೋಣ ಅಂದ್ಬಿಟ್ಟು ಎಲ್ಲ ರೆಡಿ ಮಾಡ್ಕೊಂಡು ಈರುಳ್ಳಿ, ಮೆಣಸಿನ್ಕಾಯಿ, ಟೊಮೊಟೊ, ಕೊತ್ತಂಬರಿ ಸೊಪ್ಪು ಎಲ್ಲನೂ ಮಾಡಿ ಫಸ್ಟು ಸಾಸಿವೆ ಕರಿಬೇವು ಕಡಲೆಬೀಜನೂ ಫಸ್ಟ್ ಕಡಲೆಬೀಜ ಹಾಕ್ಕೊಂಡು ಸಣ್ಣ ಉರಿಲಿ ಫ್ರೈ ಮಾಡ್ಕೊಂಡೆ. ಆಮೇಲೆ ಕಡಲೆಬೇಳೆ ಹಾಕಿದೆ. ಆಮೇಲೆ ಹಸಿಮೆಣ್ಸಿನ್ಕಾಯಿ ಹಾಕಿದೆ. ಫಸ್ಟ್ ಹಸಿಮೆಣ್ಸಿನ್ಕಾಯಿ ಹಾಕಿದ್ರೆ ಖಾರ ಹೋಗುತ್ತೆ ಮತ್ತು ರುಚಿನೂ ಬರುತ್ತೆ ಮೆಣಸಿನ್ಕಾಯ್ದು. ಅದಕ್ಕೆ ಅವೆಲ್ಲ ಹಾಕಿ ಆಮೇಲೆ ಈರುಳ್ಳಿ ಹಾಕಿದೆ. ಈರುಳ್ಳಿ ಹಾಕಿ ಒಂಚೂರು ಉಪ್ಪು ಹಾಕಿ ಮಿಕ್ಸ್ ಮಾಡಿದೆ. ಅದೆಲ್ಲ ಫ್ರೈ ಆದಮೇಲೆ ಟೊಮೊಟೊ ಹಾಕಿ ಒಂಚೂರು ಅರಿಶಿನ ಪುಡಿ ಎಲ್ಲ ಹಾಕಿ ಉಪ್ಪು ಹಾಕ್ಬಿಟ್ಟು ಕ್ಲೋಸ್ ಮಾಡಿದೆ. ಅಷ್ಟೊತ್ತಿಗೆ ಅದು ಚೆನ್ನಾಗಿ ಮೆತ್ತಗಾಗಿರ್ತದೆ ನಾವು ಉಪ್ಪೆಲ್ಲ ಹಾಕಿ ಮುಚ್ಚಿದ್ರೆ. ಆಮೇಲೆ ಫ್ರೈ ಆದಮೇಲೆ ಈ ಕಾಯಿ ತುರ್ಕೊಂಡಿದೆ. ಕಾಯಿನ ನಾವು ಒಗ್ಗರಣೆಗೆ ಹಾಕಿದ್ರೇ ಚೆಂದ. ಮತ್ತು ಅವಲಕ್ಕಿನ ಸಖತ್ ಧೂಳು ಇರ್ತದೆ ಅದರಲ್ಲಿ. 3-4 ಸಲ ತೊಳ್ಕೊಬೇಕು. ತೊಳ್ಕೊಂಡಾದ್ಮೇಲೆ ಚೆನ್ನಾಗಿ ನೀರು ಒಂದು 5 ನಿಮಿಷ ನೆನೆಸಿಟ್ಟಿದ್ದೆ ಕುಡಿಯೋ ನೀರಲ್ಲಿ. ನೆನೆಸಾದ್ಮೇಲೆ ನೀರಲ್ಲಿ ಈ ಥರ ಸೋರಿಸಿಕ್ಬಿಟ್ಟೆ ನಾನು. ಸಾಫ್ಟಾಗಿತ್ತು, ಸಖತ್ ಮೆತ್ತಗಾಗಿ ನೆಂದಿದ್ದು. ಅದಕ್ಕೆ ಏನು ಮಾಡಿದೆ, ಈ ಸಲ ನಾನು ಈ ಥರ ಮಾಡಿದೆ. ಒಂದು ಸಲ ಹಂಗೆ ಮಡಗಿದ್ದೆ, ತೊಳೆದ್ಬಿಟ್ಟು ಗಟ್ಟಿಗೆ ಇತ್ತು. ಅದಕ್ಕೆ ಈ ಸಲ ನೀರಲ್ಲಿ ಚೆನ್ನಾಗಿ ತೊಳೆದು 3-4 ಸಲ ಆಮೇಲೆ ನೆನೆಸಿಟ್ಟು ಕುಡಿಯೋ ನೀರಲ್ಲಿ ಒಂದು 5 ನಿಮಿಷ ಹಂಗೆ ಇಟ್ಟು ಆಮೇಲೆ ನೀರೆಲ್ಲ ಸೋಸಿದೆ. ಜಲ್ರಿ ಬರುತ್ತಲ್ಲ ಸೊಪ್ಪಿನ ತೊಳೆಯೋದು, ಅದರಲ್ಲಿ ಚೆನ್ನಾಗಿ ಮೆತ್ತಗಾಗಿತ್ತು. ಆಮೇಲೆ ಕಾಯೆಲ್ಲ ಹಾಕಾದ್ಮೇಲೆ ಒಗ್ಗರಣೆ ಜನ ಮೆಂದಿತ್ತಲ್ವ, ಕಾಯಿ ಹಾಕಿ ತಿರುಗ್ಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡು
ಸಣ್ಣ ಉರಿಲೇ ಮಾಡ್ಕೊಳ್ಳಿ. ಚೆನ್ನಾಗಿ ಮನೆಯಲ್ಲೇ ಮಾಡೋದ್ರಿಂದ ಅಚ್ಚುಕಟ್ಟಾಗಿ ತೊಳ್ಕೊಂಡು ನೀಟಾಗಿ ಮಾಡ್ಕೊಂಡು ತಿಂದರೆ ಚೆನ್ನಾಗಿರುತ್ತೆ. ಹೊರಗಡೆ ನಾವು ಹಳ್ಳಿ ಕಡೆ ಯಾರು ಜಾಸ್ತಿ ಹೊರಗಡೆ ತಿನ್ನೋಗಳೆಲ್ಲ ಮನೆಯಲ್ಲೇ ಮಾಡ್ಕೊತಿರಲ್ವ. ಅಚ್ಚುಕಟ್ಟಾಗಿ ಮಾಡ್ಕೊಳ್ಳಿ. ಏನೆಲ್ಲ ಸಿಗುತ್ತೆ ಇವಾಗ, ಯಾರೇನಂತ ಇವರೇನಿಲ್ಲ, ಎಲ್ಲರೂ ಚೆನ್ನಾಗಿ ಮಾಡ್ಕೊಂಡು ತಿನ್ನೋ ಥರನೇ ಇದೆ ಇವಾಗ ಜೀವನ. ಎಲ್ಲರಿಗೂ ಚೆನ್ನಾಗಿ ಮಾಡ್ಕೊಂಡು ಟೈಮಿಗೆ ಮಾಡ್ಕೊಂಡು ತಿನ್ನಿ. ಆಮೇಲೆ ಎಲ್ಲ ಫ್ರೈ ಆಗಿತ್ತು ಇವಾಗ. ಆಮೇಲೆ ಒಗ್ಗರಣೆಗೆ ಹಾಕೋಣ ಅಂತೇಳ್ಬಿಟ್ಟು ಇದನ್ನು ಅವಲಕ್ಕಿ ಹಾಕಿ ಮಿಕ್ಸ್ ಮಾಡ್ತಾಯಿದ್ದೆ. ಆಮೇಲೆ ಏನೋ ಹೇಳ್ತಾಯಿದ್ಲು ಅವಳು, ಇನ್ನೂ ಪೂಜೆ ಮಾಡ್ಕೊಂಡೆ ಮಾಡ್ತಾಯಿದ್ಲು. ನಿಧಾನಕ್ಕೆ ಸಣ್ಣ ಉರಿ ಮಾಡ್ಕೊಳ್ಳಿ ಮಿಕ್ಸ್ ಮಾಡುವಾಗ. ಮಾಡ್ಕೊಂಡು ಇದು ಮಾಡಿದೆ ಮಿಕ್ಸ್ ಮಾಡಿದೆ. ಎಷ್ಟು ಚೆನ್ನಾಗಿ ಬಂದಿತ್ತಂದರೆ ಎಲ್ಲನೂ ಒಗ್ಗರಣೆಲೇ ಮಿಕ್ಸ್ ಮಾಡ್ಕೋಬೇಕು. ಕಾಯಿನ ಮೇಲೆ ಹಾಕ್ಬಾರ್ದು, ಒಗ್ಗರಣೆಗೆ ಹಾಕಿ ಮಿಕ್ಸ್ ಮಾಡ್ಕೊಳ್ಳಿ, ರುಚಿ ಚೆನ್ನಾಗಿರುತ್ತೆ. ಆಮೇಲೆ ಹಾಕ್ಬಿಟ್ರೆ ಕಾಯಿ ಏನು ರುಚಿ ಇರೋಲ್ಲ. ಅವಲಕ್ಕಿ ಮೇಲ್ಗಡೆ ಹಾಕ್ಕೊಂಡ್ರೆ ಒಗ್ಗರಣೆಗೆ ಲಾಸ್ಟಲ್ಲಿ ಹಾಕಿ ಆಮೇಲೆ ಅವಲಕ್ಕಿ ಹಾಕಿ ಮಿಕ್ಸ್ ಮಾಡ್ಕೊಳ್ಳಿ. ಅದು ಕಾಯಿ ಎಲ್ಲ ಇದಾಯ್ತದ ಚೆನ್ನಾಗಿರುತ್ತೆ. ಆಮೇಲೆ ಅಮ್ಮಗೆ ಹಾಕ್ಕೊಟ್ಟೆ, ಪೂಜೆ ಎಲ್ಲ ಮಾಡಿ ಬಂದಳು. ತಿನ್ನು ನೀನು ರೂಢಿಯಲ್ಲಿ ಬರ್ತು ಬೇಗ ತಿಂದು ಅದೇ ಟೈಮಿಗೆ ತಿನ್ನಂತ ಮಾಡಿದೆ. ಆಮೇಲೆ ಸ್ವಲ್ಪ ಸಾಂಬಾರಿತ್ತು ಬಿಸಿ ಮಾಡೋಕ್ಕೆ ಕೊಟ್ಟೆ. ನೋಡಿ ಮೆತ್ತಗೂ ಇಲ್ಲ ಗಟ್ಟಿಗೂ ಇಲ್ಲ, ಇವತ್ತು ಚೆನ್ನಾಗಿ ಬಂದಿತ್ತು. ನಮ್ಮ ಮನೇಲಿ ಈ ಥರ ಇದ್ದರೆ ಎಲ್ಲರಿಗೂ ಇಷ್ಟ. ಗಟ್ಟಿಗಾದರೆ ಬೇಜಾರು ಮಾಡ್ಕೊಂಡಿದ್ದೆ. ಅವತ್ತು ಮೊಸರು ಉಪ್ಪು ಹಾಕಿದೆ, ಮೊಸರು ಹಾಕ್ಕೊಟ್ಟೆ, ತಿಂದಳು. ನಾನು ಮೊಸರು ಹಾಕ್ಕೊಂಡು ತಿಂದು ಆಮೇಲೆ ಅವ್ರ ಅಪ್ಪ ಆಮೇಲೆ ಬಂದರು, ತಿಂದರು. ಅವ್ರಿಗೂ ಅವಲಕ್ಕಿ ಜಾಸ್ತಿ ಇಷ್ಟ. ಎಲ್ಲರೂ ಮೊಸರು ಹಾಕ್ಕೊಂಡು ತಿಂದು ತುಂಬ ಚೆನ್ನಾಗಿ ಬಂದಿತ್ತು. ಆಮೇಲೆ ನೀನು ತಿಂತೆ ರೆಡಿ ಅಂದ್ಬಿಟ್ಟು ಅವಳಿಗೆ ಫಸ್ಟೇ ಹಾಕ್ಕೊಟ್ಟೆ. ಬಾಬಾ ಅಂತಿದ್ಲು, ಬರ್ತೀನಿ ನಡಿ ನಾನು ಅಂತ ಹೇಳ್ಬಿಟ್ಟು ಹಾಕ್ಕೊಟ್ಟೆ. ರಜೆಲ್ಲ ಮನೇಲಿ ಇರ್ತಾಳೆ, ಇಬ್ರಿಗೂ ಒಂಥರ ಖುಷಿ ನಮಗೆ. ಮನೇಲಿದ್ದರೆ ಹಿಂದೆನೇ ಓಡಾಡ್ತಿರ್ದು. ನಾನು ಅಮ್ಮ ಅನ್ಕೊಂಡು ಅವಳು ನನ್ನ ಹಿಂದೆ ಇರ್ತಾಳೆ. ಇಷ್ಟೆಲ್ಲ ಮಾಡ್ಕೊಂಡು ಆಮೇಲೆ ಸ್ನಾನ ತಲೆ ಮಾಡಿಸ್ಲಿಲ್ಲ, ಮೈಲೇ ಮಾಡ್ಕೊಂಡ್ಲು, ಮೊನ್ನೆ ಮಾಡಿದ್ಲು. ಆಮೇಲೆಲ್ಲ ಮಾಡಿಸಿ ಇಟ್ಬಿಟ್ಟು ನಾನು ಹಾಕ್ಕೊಂಡು ತಿನ್ನಂತಡಿ ಬಿಸಿ ಇದೆ ಅಂದ್ಬಿಟ್ಟು ಫಸ್ಟ್ ತಿಂಡಿ ಮಾಡೋಣ ಅಂತ ತಿಂಡಿ ಮಾಡ್ದೆ. ಆಮೇಲೆ ತಲೆ ಸ್ನಾನ ಎಲ್ಲ ಮಾಡಬೇಕಿತ್ತು. ಸ್ನಾನ ಮಾಡಿದ ಬಚ್ಚಲೆಲ್ಲ ಉಜ್ಕೊಳ್ಳೋಣ ಅಂತೇಳ್ಬಿಟ್ಟು ತಿಂಡಿಗೆ ಹಾಕ್ಕೊಂಡು ಮೊಸರು ಹಾಕ್ಕೊಂಡು ಎಲ್ಲ ತಿಂದು ಆಮೇಲೆ ಅಡುಗೆ ಮನೆಯೆಲ್ಲ ಸೀಟೋಣ ಅಂದ್ಬಿಟ್ಟು ಆಮೇಲೆ ತಿಂಡಿ ತಿನ್ನೋಣ ಫಸ್ಟ್ ಅಂತೇಳಿ ತಿಂಡಿ ತಿಂದು ಏನೋ ಇರೋದ್ರಲ್ಲೇ ಚೆನ್ನಾಗಿರೋಣ, ಆರೋಗ್ಯವಾಗಿ ಅಷ್ಟೇ ದೇವ್ರ ಹತ್ರ ಕೇಳೋದು. ಮನೇಲಿ ಇರೋದ್ರಲ್ಲೇ ಚೆನ್ನಾಗಿ ಮಾಡ್ಕೊಂಡು ತಿನ್ಕೊಂಡು ಚೆನ್ನಾಗಿರೋಣ. ಆಮೇಲೆ ಎಲ್ಲ ಆಯಿತು. ಮಾವಿನಕಾಯಿ ಕೊಟ್ಟಿದ್ರು, ಸೌತೆಪುರಿದು ಯಾರು, ಅದಕ್ಕೆ ಸ್ವಲ್ಪ ಉಪ್ಪು ಮೆಣಸಿನ್ಕಾಯಿ ಹಾಕ್ಬಿಟ್ಟು ಮಿಕ್ಸ್ ಮಾಡಿ ಹಣ್ಣು ಥರ ಆಗಿತ್ತು ತಿಂದು. ಆಮೇಲೆ ಹೀಟ್ರ್ ಹಾಕ್ತೆ. ನಾನು ಗೀಝರ್ ನೀರು ಇಕ್ಕೊಳ್ಳಲ್ಲ. ಮೊನ್ನೆ ಗೀಝರ್ ನೀರು ಇಕ್ಕೊಂಡೆ ನನಗೆ ಕೂದಲು ಉದುರು ಬಿಡ್ತದೆ. ನಾನು 17 ವರ್ಷದಿಂದನೂ ಅಷ್ಟೇ, ಮದುವೆ ಆದಾಗಿಂದನೂ ನಾನು ಹೀಟ್ರ್ ನೀರೇ ತಲೆ ಸ್ನಾನ ಮಾಡೋದು. ಅದಕ್ಕೆ ನಾನು 6-7 ದಿನ ತಲೆ ಸ್ನಾನ ಮಾಡ್ಕೊಂಬಿಡ್ತೀನಿ. ಆಮೇಲೆ ಹೀಟ್ರ್ ಹಾಕಿದೆ. ನೀರು ಕಾಯೋಷ್ಟರಲ್ಲಿ ಬಟ್ಟೆ ಎಲ್ಲ ಆಚೆ ಒಣಗಾಕು. ನಾನೇನೋ ಮಾಡ್ತಾಯಿದ್ದೆ ಕೆಲಸನ. ಅಪ್ಪ ಎಲ್ಲ ವಾಷಿಂಗ್ ಮಿಷಿನ್ಗೆ ಹಾಕಿ ಆಚೆ ಒಣಗಿದ್ದು. ಆಮೇಲೆ ಮಳೆ ಬಂದುಬಿಡ್ತಲ್ಲ, ಇನ್ನೊಂದು ಸ್ವಲ್ಪ ಶೀತ ಥರನೇ ಇದು ಆಗಿಬಿಡ್ತವೆ, ಮಡಚಿಬಿಡ್ರಿ ಅಂದ್ಬಿಟ್ಟು ಎಲ್ಲ ತೊಳೆದಿದ್ನಲ್ವ, ಚೆನ್ನಾಗಿ ಒಣಗಿತ್ತು. ಒಂಚೂರು ಇದಿರಲಿಲ್ಲ, ಅಷ್ಟು ಚೆನ್ನಾಗಿತ್ತು. ಆಮೇಲೆ ಎಲ್ಲ ಬಿಸಿಲಿಗೆ ಹಾಕಿದ್ಲು. ಹೇಳಿದ್ದೆಲ್ಲ ಮಾಡಿಕೊಡ್ತಾಳೆ. ಭಾನುವಾರ ಏನಾರು ಇದ್ದರೆ ಏನೋ ಮಾಡಿಸ್ಕೊತೀನಿ. ನಮ್ಮ ಜೊತೆ ಇಬ್ಬರು ಮಾಡ್ತೀವಿ. ಹೇಳಿದ್ರೆ ಅವಕ್ಕೂ ಗೊತ್ತಾಯ್ತದೆ. ಆಮೇಲೆ ಅಕ್ಕಿ ತೊಳೆದ್ಬಿಟ್ಟು ನೆನೆಸೋಣ ದೋಸೆಗೆ, ಸೋಮವಾರ ತಿಂಡಿಗೆ ಅಂದ್ಬಿಟ್ಟು ಅಕ್ಕಿನೇ ಸಪ್ರೇಟಾಗಿ ತೊಳ್ಕೊಂಡೆ. ಕಡಲೆಬೇಳೆ ಮತ್ತು ಉದ್ದಿನಬೇಳೆ ಮೆಂತ್ಯ ಹಾಕಿ ಒಂದು ಪಾತ್ರೆ ಸಪ್ರೇಟಾಗಿ ತೊಳ್ಕೊಂಡೆ. ಇವೆಲ್ಲ ಅಕ್ಕಿ ಒಳಕ್ಕೆ ಹಾಕ್ಬಿಟ್ರೆ ಅವೇನು ತೊಳೆಯೋಕ್ಕಾಗಲ್ಲ. ಅದಕ್ಕೆ ಕಡಲೆಬೇಳೆ ಉದ್ದಿನಬೇಳೆ ಎಲ್ಲ ಸಪ್ರೇಟಾಗಿ ತೊಳೆದಿದ್ದ ನೀರು ಚೆಲ್ಲಿಲ್ಲ. ನಾನು ಗಿಡಕ್ಕೆ ಕುಯ್ದೆ. ಗಿಡಕ್ಕೆ ಕುಯ್ದ್ರೆ ಹೂವಿನ ಗಿಡ ಚೆನ್ನಾಗಿ ಹೂವು ಬಿಡ್ತಾವಂತೆ. ಅದಕ್ಕೆ ನಾನೇನು ಮಾಡ್ತೀನಿ, ಅದು ಕುಯ್ದು ಬಿಡ್ತೀನಿ ಗಿಡಕ್ಕೆ. ಅವನ್ನೆಲ್ಲ ಸಿಂಕಿಗೆ ಹುಯ್ಯೋಕ್ಕೆ ಹೋಗಲ್ಲ ನೀರು. ಈ ಗಿಡನೂ ಚೆನ್ನಾಗೈತೆ, ನೀರು ವೇಸ್ಟ್ ಮಾಡಬಾರ್ದು ಅಂತ ಹುಯ್ದು ಆಮೇಲೆ ಬಟ್ಟೆ ಎಲ್ಲ ರಪ್ಪ ಕಬ್ಬಡಲ್ಲಿ ಹೆಂಗೆಂಗೆ ಕಿತ್ಕೊಂಡಿದ್ರು. ಅವಳು ಸುಮ್ಮನೆ ಇರಲ್ಲ, ಏನಾರ ಮಾಡ್ತಿರ್ತಾಳೆ ನಾನು ಸ್ನಾನಕ್ಕೆ ಹೋದಾಗ. ಅದಕ್ಕೆ ಇದನ್ನು ಮಡ್ಚ್ಕೊಂಡು ಕೂತ್ಕೋ, ಒಬ್ಬಳೇ ಇರ್ತೀಯಲ್ಲ ಅಂದ್ಬಿಟ್ಟು ಮಡ್ಚಕ್ಕೆ ರೂಮಲ್ಲೇ ಕುಂಡ್ರಿಸ್ಕೊಂಡು ಸ್ನಾನಕ್ಕೆ ಮಾಡ್ಕೊಂಡು ಮಾತಾಡ್ಸ್ಕೊಂಡು ಸ್ನಾನ ಮಾಡಿಸ್ದೆ. ಬಂದು ಜೋಡಿಸ್ತೀನಿ ಅಂತ. ಆಮೇಲೆ ಪಾಪ ಎಲ್ಲ ಮಡಗಿದ್ಲು. ಮಡಗ್ಬಿಟ್ಟು ಆಮೇಲೆ ಬಂದೆ. ನಾನು ಸ್ನಾನ ಮಾಡ್ಕೊಂಡು ಆಡ್ಕೊಂಡು ಕೂತಿದ್ಲು, ಮಡಗ್ಬಿಟ್ಟು. ಆಮೇಲೆ ಆಟ ಆಡ್ತಿದ್ಲು. ಸರಿ ಆಟ ಆಡ್ತಾಳಲ್ಲ ಅಂದ್ಬಿಟ್ಟು ನಾನೆಲ್ಲ ಜೋಡಿಸ್ಕೊತೀನಿ ಬಾ ಅಂತೇಳಿ ಸ್ನಾನ ಮಾಡಿ ಇವಾಗೆಲ್ಲ ಗಂಜೆಲ್ಲ ಹಾಕಿ ಬಚ್ಚಲು ಉಜ್ಜಿ ನಾನು ಸ್ನಾನ ಮಾಡ್ಕೊಂಡು ಬಂದು ಆಮೇಲೆ ನಾನೆಲ್ಲ ಜೋಡಿಸ್ದೆ. ಬಟ್ಟೆ ಜೋಡಿಸ್ಬಿಟ್ಟು ತಲೆ ಬಾಚ್ಕೊಂಡು. ಅವತ್ತೇ ಈ ಗೀಜರ್ ಇಕ್ಕೊಂಡ್ರೆ ಹಿಂಗಿರಲ್ಲ, ನನ್ನ ತಲೆ ಕೂದಲು ಉದುರುತ್ತಾನೆ ಇರ್ತದೆ. ಅದಕ್ಕೆ ನಾನು ವಾರಕ್ಕೆ 2 ದಿವಸ ತಲೆ ಸ್ನಾನ ಮಾಡೋದು, ಜಾಸ್ತಿನೂ ಮಾಡಲ್ಲ. ಮಾಡಲೂಬಾರ್ದು, 2 ದಿವಸ ಮಾಡ್ಕೋಬೇಕು ಸಾಕು. ಆಮೇಲೆ ನನ್ನ ಬೀರಲ್ಲೆಲ್ಲ ಕಿತ್ಕೊಂಡ್ಬಿಟ್ಟಿದೆ. ಅದಕ್ಕೆ ಅವು ಜೋಡಿಸ್ಕೊಂಡು ಅದೇನೋ ಅಂತ ಇದೆ ಭಾನುವಾರ ಅದೇನೋ ಅಂದೆ ಮರ್ತಾಯಿತ್ತು, ನಗಾಡ್ತಿದ್ದ. ಅದಕ್ಕೇ
ನಗ್ತಾಯಿದ್ದು. ಆಮೇಲೆ ಎಲ್ಲ ಜೋಡಿಸ್ಕೊಂಡೆ, ನಾನು ಮಾತಾಡ್ಕೊಂಡೆ ಇಬ್ಬರು. ನಾನು ಜೋಡಿಸ್ಕೊಂಡೆ, ಅವಳು ಮೇಲೆ ಕೂತಿದ್ಲು ಹಾಸಿಗೆ ಮೇಲೆ. ನಗಾಡ್ಕೊಂಡು ಜೋಡಿಸ್ತಾಯಿದ್ದು. ಸಖತ್ ಕಾಮಿಡಿಯಾಗಿತ್ತು. ಆಮೇಲೆ ಎಲ್ಲ ಜೋಡಿಸ್ದು. ಏನೂ ಸಿಗ್ತಾನೆ ಇರಲಿಲ್ಲ ಬಟ್ಟೆಗಳು. ಇದನ್ನು ತಂದಿದ್ದು ನಾವು, ಮೊಬೈಲ್ ಗಿಂಬಲ್ ಅಂತ ಬರುತ್ತೆ, ಮೊಬೈಲ್ ಗಿಂಬಲ್ಲು, ಅದು ತೊಗೊಂಡಿದ್ದು. ಆಮೇಲೆ ಸಾಯಂಕಾಲ ಆಯಿತು. ಇವತ್ತು ಭಾನುವಾರ ಅಲ್ವಾ, ರಾಯರು ಬರ್ತಾರೆ, 6 ಗಂಟೆ ಹೊತ್ತಿಗೆಲ್ಲ ಪೂಜೆ ಮಾಡಿಬಿಡ್ತೀನಿ ಅಂದ್ಬಿಟ್ಟು ಕೂತ್ಕೊಂಡ್ಳು. ನೋಡಿ 5:15 ಬಾಗಿಲಿಗೆ ನೀರು ಹಾಕ್ಕೊಟ್ಟು ತಲೆ ಬಾಚಿದೆ, ಮುಖ ತೊಳ್ಕೊಂಬಂದ್ಲು. ಮಾಡಿಕೊಟ್ಟೆ. ನಾನು ಬಾಗಿಲಿಗೆ ನೀರು ಹಾಕ್ತೀನಿ, ದೇವ್ರ ಮನೆಗೆ ಹೋಗಂತ. ಬೆಂಕಿ ಗಡಿಗೆ ಇರೋಕ್ಕೆ ಬರೋಲ್ಲ, ಸ್ಟವ್ ಹಚ್ಕೊಟ್ಟೆ. ಅದರೊಳಗೆ ಗಂಧ ಕಡ್ಡಿ ಇಟ್ಕೊಂಡು ಹಚ್ಚಿದ್ಲು. ಅಷ್ಟೊತ್ತಿಗೆ ನಾನು ದೋಸೆಗೆ ನೆನೆಸಿದ್ನಲ್ವ ಎಲ್ಲ ರುಬ್ಕೊಂಡೆ. ರುಬ್ಬಿಟ್ಟು ಕಡಲೆಪುರಿ ಇತ್ತು, ಬುಧವಾರ ತಂದಿದ್ದು. ತಿನ್ನಲಿಲ್ಲ, ಹೊಟ್ಟೆ ನೋವು ಅಂತಿಲ್ಲಲ್ಲ ಅಂತ ಚುರುಮುರಿ ಮಾಡ್ಕೊಡಮ್ಮ ಅಂದ್ಲು. ಅದಕ್ಕೆ ಮೆಣಸಿನ್ಕಾಯಿ, ಈರುಳ್ಳಿ, ಟೊಮೊಟೊ, ಕೊತ್ತಂಬರಿ ಸೊಪ್ಪೆಲ್ಲ ಹಾಕಿ ಮಿಕ್ಸ್ ಮಾಡ್ಕೊಂಡು ಅಷ್ಟೊತ್ತಿಗೆಲ್ಲ ಬಂದಳು. ಆಗ ರಾಯರು ನೋಡ್ಕೊಂಡೇ ಕಡಲೆಪುರಿ ಖಾರ ಇತ್ತು, ಇಷ್ಟೇ ಹಾಕಿದ್ದು. ನಾವು ಮನೇಲಿ ಏನಿರುತ್ತೋ ಹೋಮ್ ಮೇಡ್ ಚುರುಮುರಿ ಇದು, ಹೊರಗಡೆ ಮಾಡೋ ಥರ ಎಲ್ಲ ಹಾಕಲಿಲ್ಲ ನಾವು. ನಮ್ಗೆ ಏನೇನು ಇಷ್ಟನೋ ಅಷ್ಟು ಹಾಕ್ಕೊಂಡು, ಕ್ಯಾರೆಟ್ ಎಲ್ಲ ಹಾಕ್ಕೊಬೋದು, ಕಡಲೆ ಬೀಜ ಬರ್ತದಲ್ಲ ಮಸಾಲೆ ಕಡಲೆ ಬೀಜ ಅದೆಲ್ಲ, ಅವೆಲ್ಲ ನಾವೇನು ಹಾಕ್ಲಿಲ್ಲ. ಇಷ್ಟ ಹಾಕ್ಕೊಂಡು ನಮ್ಗೆ ಇಷ್ಟೇ ಸಾಕಿಷ್ಟ. ಆಮೇಲೆ ಒಂದು ಸ್ವಲ್ಪ ಉಪ್ಪು ಹಾಕಿ, ಒಂಚೂರು ಅರಿಶಿನ ಪುಡಿ ಹಾಕ್ದು, ಈರುಳ್ಳಿ, ಮೆಣಸಿನ್ಕಾಯಿ, ಟೊಮೊಟೊ, ಕೊತ್ತಂಬರಿ ಸೊಪ್ಪು, ಒಂಚೂರು ಅರಿಶಿನ ಪುಡಿ ಮತ್ತು ಉಪ್ಪು ಹಾಕಿ ಮಿಕ್ಸ್ ಮಾಡ್ದು. ಏನು ಸಖತ್ತಾಗಿತ್ತು ಅಂದರೆ ತುಂಬ ಚೆನ್ನಾಗಿತ್ತು. ಆಮೇಲೆ ತಿನ್ಕೊಂಡು ಅವರಪ್ಪ ಬರೋಲ್ಲ ನಾನಂದರು. ಸರಿ ಹಂಗೆ ಇಟ್ಟಿದ್ದು, ಒಂದು ಸ್ವಲ್ಪ ಮಿಕ್ಸ್ ಮಾಡ್ದಂಗೆ. ಆಮೇಲೆ ಬಂದರು, ಮಿಕ್ಸ್ ಮಾಡಿಕೊಟ್ಟು. ಬಂದಾಗೆಲ್ಲ ಮಾಡ್ಕೊಂಡು ರಾಯರು ಬಂದರು. ಅಷ್ಟೊತ್ತಿಗೆ ರಾಯರೆಲ್ಲ ನೋಡಿ ಎಲ್ಲ ಆಯಿತು, ಮುಗೀತಾ ಹೊತ್ಲದು. ತಿರುಗಿ ಬೆಳಗ್ಗೆ ಸೋಮವಾರ ಎದ್ದು ಎಲ್ಲ ರೆಡಿ ಮಾಡ್ಕೊಂಡು, ಮಾಮೂಲಿ 5 ಗಂಟೆಗೆ ಎದ್ದಿದ್ದೆ ಸೋಮವಾರ. ಎಲ್ಲ ಮನೆ ಏನು ಒರೆಸ್ಲಿಲ್ಲ, ಭಾನುವಾರ ಒರೆಸಿದ್ನಲ್ಲ, ಏನೂ ಆಗಿರಲಿಲ್ಲ. ಮತ್ತು ದೋಸೆಗೆಲ್ಲ ರುಬ್ಕೊಂಡಿದ್ನಲ್ಲ, ಚೆನ್ನಾಗಿ ಉಬ್ಬಿ ಬಂದಿತ್ತು ನೋಡಿ. ಏನೂ ಹಾಕಿಲ್ಲ, ಅಷ್ಟೇ ಸೋಡಾ ಎಲ್ಲ ಹಾಕಲ್ಲ ನಾವು. ಹಿಂಗೆ ಚೆನ್ನಾಗಿ ಬಂದಿತ್ತು. ಮತ್ತು ಆಲೂಗಡ್ಡೆ ಪಲ್ಯ ಮಾಡೋಣ ಅಂತ ಆಲೂಗಡ್ಡೆ ಎಲ್ಲ ತೊಳೆದು ಬೇಯಿಸಿ ಇಟ್ಕೊಂಡು, ಆಮೇಲೆ ಕ್ಯಾರೆಟ್ ಎಲ್ಲ ಹಾಕೋಣ ಅಂತ ಕ್ಯಾರೆಟ್ ತುರಿದೆ ಒಂದು. ಆಮೇಲೆ ಈರುಳ್ಳಿ, ಮೆಣಸಿನ್ಕಾಯಿ ಎಲ್ಲ ಒಗ್ಗರಣೆಗೆ ಹಾಕಿ, ಆದಮೇಲೆ ಟೊಮೊಟೊ ಹಾಕಿದೆ. ಟೊಮೊಟೊ ಎಲ್ಲ ಫ್ರೈ ಆದಮೇಲೆ ಆಲೂಗಡ್ಡೆನ ಪುಡಿ ಮಾಡಿ ಇಟ್ಕೊಂಡಿದ್ದೆ ಚೆನ್ನಾಗಿಯೇ, ಅದನ್ನೆಲ್ಲ ಹಾಕಿ ಮಿಕ್ಸ್ ಮಾಡಿದೆ. ಅಷ್ಟೊತ್ತಿಗೆ ಅವರೆಲ್ಲ ಎದ್ದಿಲ್ಲ. ಅವಳು 6 ಗಂಟೆಗೆ ಎದ್ದು ಓದ್ಕೊಂಡು, ಬಟ್ಟೆ ಎಲ್ಲ ಎತ್ಕೊಂಡು, ಹೂವೆಲ್ಲ ಕಿತ್ತು ಮಡಗಿ ಬಂದ್ಲು. ನಂತಕ್ಕೆ ಒಂದು 5 ನಿಮಿಷ ಓದ್ಕೊತ ಕುಂಡ್ರಿಸ್ದೆ. ಬಂದ್ಲು. ಆಮೇಲೆ ಓದ್ಕೊಂಡು ನಮ್ಮ ಪಲ್ಯ ಎಲ್ಲ ರೆಡಿ ಮಾಡಿ ಸ್ನಾನ ಮಾಡ್ಸೋಕ್ಕೆ ಕರ್ಕೊಂಡೋದೆ. ಸ್ನಾನ ಮಾಡಿ ಬಂದು ಪೂಜೆ ಎಲ್ಲ ಮಾಡಿದ್ಲು. ಮತ್ತು ನಮ್ಮ ಬೆಳಗ್ಗೆ ರೊಟೀನ್ ಏನಿದೆ ಅದು ಫಾಲೋ ಮಾಡ್ಕೊಂಡು ಹೋಗ್ತಾ ಇರ್ತೀವಿ. ಇಷ್ಟೇ ನಮ್ಮ ಕೆಲಸಗಳು. ಇನ್ನೇ ಹೊರಗಡೆ ಹೋದರೆ ಹೊರಗಡೆ ಅಂಗಡಿ ತಗೋಯ್ತೀನಿ ಅಷ್ಟೇ. ಆಮೇಲೆ ಇಲ್ಲಿನೇ ನಮ್ದು ಬಾಡಿಗೆ ಮನೇಲಿ ಇರೋರು ಏನು ಹೊಸ ಕಟ್ಟಂಗಿಲ್ಲ, ಏನಿಲ್ಲ ಅಲ್ವ. ನಮ್ದು ಏನಾಯಿತು ಅಷ್ಟು ಕೆಲಸ ಮಾಡ್ದು. ಆಮೇಲೆ ಪೂಜೆ ಮಾಡೋಕ್ಕೆ ಹೋದ್ಲವಳು. ಸ್ನಾನ ಎಲ್ಲ ಮಾಡಿಸ್ದೆ. ದೋಸೆನ ಅವಳಿಗೆ ಚಿಕ್ಕದಾಗಿ ಮಾಡಿಕೊಡ್ಬೇಕು. ದೋಸೆನ ದೊಡ್ಡದಾಗೆಲ್ಲ ಮಾಡಿದ್ರೆ ಇಷ್ಟಪಡಲ್ಲ. ಸೆಟ್ ದೋಸೆ ಥರ ಚಿಕ್ಕದಾಗಿ ಮಾಡಿದೆ. ಇದಕ್ಕಿನ್ನೂ ಕ್ಯಾರೆಟ್ ಹಾಕಿದ್ರೆ ಚೆನ್ನಾಗಿರುತ್ತೆ. ಕ್ಯಾರೆಟು ನಾನು ದೋಸೆ ಇದಕ್ಕೆ ಹಾಕಿದ್ನಲ್ಲ ಆಲೂಗಡ್ಡೆ ಪಲ್ಯಕ್ಕೆ ಹಾಕಲಿಲ್ಲ. ಆಮೇಲೆ ದೋಸೆ ಎಲ್ಲ ಮಾಡಿಟ್ಟು ಪರಂಗಿಣ್ಣೆನೇ ದೇವ್ರ ಪ್ರಸಾದಕ್ಕೆ ಇಟ್ಟಿದ್ನಲ್ವ, ಅದನ್ನೇ ಸ್ನ್ಯಾಕ್ಸ್ಗೆ ಹಾಕಂದ್ಲು. ಸರಿ ಅಂದ್ಬಿಟ್ಟು ಅದನ್ನೇ ಒಂದು 2 ಪೀಸ್ ಎರ್ಬಿಟ್ಟು ಸ್ನ್ಯಾಕ್ಸ್ಗೆ ಹಾಕಿ ದೋಸೆ ಎಲ್ಲ ಹಾಕ್ಕೊಟ್ಟೆ. ಬಾ ತಿನ್ನು ನೀನು ಅಂತ. ಆಮೇಲೆ ಅವರಪ್ಪ ಪೂಜೆ ಮಾಡ್ತಿದ್ರು, ಹಾಕ್ಕೊಟ್ಟು ಆಲೂಗಡ್ಡೆ ಪಲ್ಯ ಎಲ್ಲ. ಏಕೆಂದರೆ ಮಸಾಲೆ ದೋಸೆ ತಿನ್ಬೇಕು ಅನ್ಸಿದ್ರೆ ಹಂಗೆ ಮಾಡಿದ್ರೆ ಚೆನ್ನಾಗಿರುತ್ತೆ. ಮನೆಯಲ್ಲೇ ಮಾಡ್ಕೊತೀವಲ್ವ, ಎಲ್ಲರ ಮನೆಯಲ್ಲೂ ಮಾಡ್ತಿರೋ ಬಿಡಿ ಇವಾಗ. ಆಮೇಲೆ ಅವರಪ್ಪ ಪೂಜೆ ಮಾಡೋಕ್ಕೆ ಬಂದರು. ಬತ್ತಿ ಹೊಂಟೋಗಿತ್ತು, ದೀಪ ಹಚ್ಚಿದ್ರು, ಬತ್ತಿ ಹೊಂಟೋಗಿತ್ತು. ಅದೊಂದು ದೊಡ್ಡ ಕತೆ. ನಗಾಡ್ಕೊಂಡು ಆಮೇಲೆ ಬತ್ತಿ ಕತೆ ಅಂತ ಹೇಳ್ತಾಯಿದ್ಲು. ಆಮೇಲೆ ಸರಿ ಅಂದ್ಬಿಟ್ಟು ಸ್ಕೂಲ್ ಕರ್ಕೊಂಡೋಗಿ ಬಿಟ್ಬಿಟ್ಟು ಬಂದೆ. ಆಮೇಲೆ ಅವ್ರಿಗೂ ತಿಂಡಿ ಎಲ್ಲ ಹಾಕ್ಕೊಟ್ಟೆ, ತಿಂದರು. ನಾವು ಹೋಗೋಗಿನ್ನ ಪೂಜೆ ಮಾಡ್ತಾಯಿದ್ರು. ನಮ್ಮ ಬರೋ ಅಷ್ಟರಲ್ಲಿ ಪೂಜೆ ಮಾಡಿದ್ರು. ಅವ್ರಿಗೆ ಹಾಕ್ಕೊಟ್ಟು ಪರಂಗಿಣ್ಣೆ ಎಲ್ಲ ಅರ್ದು ಅವ್ರಿಗೂ ಕೊಟ್ಟೆ, ತಿನ್ಕೊಂಡು ಹೋದರು. ಬಂತೀನಿ ಅಂಗಡಿ ತಗ ಫೋನ್ ಮಾಡ್ತೀನಿ ಬಾ ಅಂತ. ಆಮೇಲೆ ಅವ್ರು ಫೋನ್ ಮಾಡೋ ಅಷ್ಟರಲ್ಲಿ ನಾನು ತಿಂಡಿ ಎಲ್ಲ ತಿಂದು ಅಡುಗೆ ಮನೆ ಕ್ಲೀನ್ ಮಾಡ್ಕೊಂಡು ಒಂದು ಸ್ವಲ್ಪ ಹೊತ್ತು ಕೂತಿದ್ದೆ. ಇದು ಮೆಣಸಿನ್ಕಾಯಿ, ಅವಲಕ್ಕಿ ಎಲ್ಲ ತಗೊಂಬಂದಿದ್ದೆ, ಕಡಲೆ ಎಲ್ಲ ತಗೊಂಬಂದಿದ್ರು. ಅದನ್ನೆಲ್ಲ ಜೋಡಿಸ್ದೆ ಇದಕ್ಕೆ ಹಾಕಿ ಇಕ್ಬಿಟ್ಟು ಬಾಕ್ಸಿಗೆ. ಆಮೇಲೆ ಏನು ಮಾಡಿದ್ರು, ಅಷ್ಟರೊಳಗೆ ಮಧ್ಯದಲ್ಲಿ ಸೋಲಾರ್ ನೀರು ಬಂದಿರಲಿಲ್ಲ. ಅವ್ರು ಬರಳಿದ್ರು. ಅವ್ರು ಬಂದರು ಅಷ್ಟಕ್ಕೆ ಹಾಲು ಕಾಯಿ. ಫ್ರೆಂಡ್ಸ್ ಬನ್ನಿ, ಈ ಲಾಗ್ ಇಲ್ಲಿಗೆ ಎಂಡ್ ಮಾಡ್ತಾಯಿದ್ದೀನಿ. ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೆಲ್ಲ. ಥ್ಯಾಂಕ್ ಯು ಫ್ರೆಂಡ್ಸ್.